ಇನ್ನು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ನನ್ನ ಗೆಲುವು ನಿರೀಕ್ಷೆ ಮಾಡಿದ್ದೆ, ನಿರೀಕ್ಷೆಯಂತೆ ಗೆಲುವು ಸಿಕ್ಕಿದೆ. 30,000 ಮತಗಳ ಅಂತರದಿಂದ ನಾನು ಗೆಲ್ತೀನಿ ಅನ್ನುವಂಥ ಮಾತನ್ನ ಮುಖ್ಯಮಂತ್ರಿಗಳಿಗೂ ಹೇಳಿದ್ದೆ, ಉಪಮುಖ್ಯಮಂತ್ರಿಗಳಿಗೂ ಹೇಳಿದ್ದೆ. ಜನ ನನ್ನ ಗೆಲ್ಲಿಸಿದ್ದಾರೆ. ಈ ಮುಖಾಂತರ ಜೆಡಿಎಸ್ ಅಂತಿಮ ದಿನಗಳಿಗೆ ಬಂದಿದೆ. ಎಚ್.ಡಿ. ದೇವೇಗೌಡರನ್ನು ಕೂಡ ಜನ ತಿರಸ್ಕರಿಸಿದ್ದಾರೆ. ಅವರು ಓಡಾಡುವಂಥ ಸಂದರ್ಭದಲ್ಲಿ ನನಗೂ ಕೂಡ ಟೆನ್ಷನ್ ಆಗಿತ್ತು. ಆದರೆ ಅವರಲ್ಲಿ ಇದ್ದಿದ್ದು ಸ್ವಾರ್ಥ, ಹಾಗಾಗಿ ಜನ ಅದಕ್ಕೆ ಮನ್ನಣೆ ಕೊಡಲಿಲ್ಲ. ಇನ್ನು ಕುಮಾರಸ್ವಾಮಿ ಅವರಲ್ಲಿದ್ದದ್ದು ಕೂಡ ಸ್ವಾರ್ಥವೇ, ತಮ್ಮ ಮಗನನ್ನು ಗೆಲ್ಲಿಸಬೇಕು ಅಂತ. ಹಿಂಗಾಗಿ ಜನ ಅವರಿಗೆ ಮಣೆ ಹಾಕಲಿಲ್ಲ. ಇದು ಯೋಗೀಶ್ವರ್ ಕೊಟ್ಟಿರುವಂಥ ಹೇಳಿಕೆ. ದೇವೇಗೌಡರು ಅವರ ರಾಜಕೀಯ ಜೀವನದಲ್ಲಿ ಈ ಒಂದು ಸಂಧ್ಯಾ ಕಾಲದಲ್ಲಿ ಮೊಮ್ಮಗನ್ನ ಗೆಲ್ಸ್ಕೊಂಡ್ಬರ್ತೀನಿ ಅಂತೇಳಿ ತೊಡೆ ತಟ್ಟಿ ಅವರು ಶಪಥ ಮಾಡಿದ್ರು. ನಾನು ಮೊದಲೇ ಹೇಳಿದ್ದೆ, ದೇವೇಗೌಡರು ಒಂದು ದೈತ್ಯ ಶಕ್ತಿ ಅಂತೇಳಿ. ವಯಸ್ಸಿನ ಸಹಜ ಪ್ರಕೃತಿ ನಿಯಮದ ಪ್ರಕಾರ ದೇವೇಗೌಡರನ್ನ ಇವತ್ತು ನಮ್ಮ ಜನ ತಿರಸ್ಕಾರ ಮಾಡಿದ್ದಾರೆ. ಅವರ ಈ ಹೋರಾಟದಲ್ಲಿ ಸಾಮಾಜಿಕ ಕಳಕಳಿ ಇರಲಿಲ್ಲ, ಸ್ವಾರ್ಥ ಇತ್ತು. ವಂಶ ಪಾರಂಪರ್ಯರ ಆಡಳಿತವನ್ನು ಮುಂದುವರಿಸಬೇಕು ಅಂತೇಳಿ ಅವರ ಏನು ಒಂದು ಅಂತರಂಗದಲ್ಲಿ ಕೂಗಿತ್ತಲ್ಲ, ಅದಕ್ಕೆ ಜನ ಇವತ್ತು ಗೌರವ ಕೊಡಲಿಲ್ಲ. ಅವ್ರನ್ನ ಜನ ಇವತ್ತು ತಿರಸ್ಕರಿಸೋದ್ರ ಮುಖಾಂತರ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ. ಒಂದು, ಈ ಚುನಾವಣೆ ಜೆಡಿಎಸ್ ಅಸ್ತಿತ್ವದ ಚುನಾವಣೆ. ಅವರು ತಮ್ಮ ಅಸ್ತಿತ್ವಕ್ಕೋಸ್ಕರ ದೇವೇಗೌಡರು ಮೊಮ್ಮಗನ್ನೇ ಪಣವಾಗಿಟ್ಬಿಟ್ಟು, ಕುಮಾರಸ್ವಾಮಿ ಮಗನ್ನೇ ಪಣವಾಗಿಟ್ರು. ಆದರೆ ಈ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲುವುದರ ಮುಖಾಂತರ ಆ ಪಕ್ಷ ಅಂತಿಮ ದಿನಗಳನ್ನು ಎಣಿಸ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಘಂಟಾಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ರಾಜ್ಯಾಧ್ಯಕ್ಷ ಬಿಜೆಪಿಯ ವಿಜಯೇಂದ್ರ ಹೇಳ್ತಾರೆ, ಬ್ಯಾಟ್ರಿ ವೀಕ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಅವರ ನಾಮಪತ್ರ ಸಲ್ಲಿಸುವಾಗ ಅವರು ಮಾತಾಡ್ತಾರೆ. ನಾನು ಹೇಳ್ತೀನಿ, ಮಿಸ್ಟರ್ ವಿಜೇಂದ್ರ ಮತ್ತು ಯಡಿಯೂರಪ್ಪನವರೇ, ನಿಮ್ಮ ಬ್ಯಾಟ್ರಿ ವೀಕ್ ಆಗಿದಾಗ ಚಾರ್ಜ್ ಮಾಡಿದವನು ನಾನು. ನೀವು ಸೋತ್ ಮೂಲೆ ಗುಂಪಾಗಿದ್ದಾಗ ರಾಜಕೀಯವಾಗಿ ನಿಮ್ಮ ಅಸ್ತಿತ್ವ ತಂದುಕೊಟ್ಟವನು ನಾನು. ಇವತ್ತು ನಿಮ್ಮ ಷಡ್ಯಂತ್ರದಿಂದ ನಾನು ಇವತ್ತು NDA ಬಿಡಬೇಕಾಗಿ ಬಂತು. ನೀವು ಪಿತೂರಿ ಮಾಡಿ ನನ್ನನ್ನು ಹೊರ ಹಾಕಿದ್ರಿ, ಆದರೆ ನನ್ನ ಜನ, ಕಾಂಗ್ರೆಸ್ ಪಕ್ಷ ನನ್ನನ್ನು ಕೈ ಬಿಡಲಿಲ್ಲ. ದೇವೇಗೌಡರು ಕೂಡ ಗೌರವಯುತವಾಗಿ ಇದರಿಂದ ನಿರ್ಗಮನ ಮಾಡಬೇಕು. ಅವರು ಇಷ್ಟ. ಇದು ಯೋಗೇಶ್ವರ್ ಅವರ ಮಾತು. ದೇವೇಗೌಡರು ಕೂಡ ನಿರ್ಗಮಿಸಬೇಕು ಗೌರವದಿಂದ. ದೇವೇಗೌಡರು ಓಡಾಡೋದ ಸಂದರ್ಭದಲ್ಲಿ ನನಗೆ ಭಯ ಇತ್ತು, ಆದರೆ ಅದಾದ್ಮೇಲೆ ಗೊತ್ತಾಯಿತು ಇದು ಸ್ವಾರ್ಥ ಇರೋದ್ರಿಂದ ದೇವೇಗೌಡರಿಗೆ ಮತದಾರರು ಮನ್ನಣೆ ಕೊಡಲಿಲ್ಲ. ಕುಮಾರಸ್ವಾಮಿ ಮನಸ್ಸಲ್ಲಿ ಇದ್ದಿದ್ದು ಕೂಡ ಸ್ವಾರ್ಥವೇ ಮಗನ ಬಗ್ಗೆ. ಹಿಂಗಾಗಿ ಅವ್ರಿಗೂ ಕೂಡ ಜನ ಮಣೆ ಹಾಕಲಿಲ್ಲ ಅಂತಾರೆ ಸಿ.ಪಿ. ಯೋಗೀಶ್ವರ್. ಬನ್ನಿ, ನಮ್ಮ ಪ್ರತಿನಿಧಿ ಜೊತೆಗೆ ಸಿ.ಪಿ. ಯೋಗೀಶ್ವರ್ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಸರ್, ಇವತ್ತು ನೀವು ಗೆಲುವಿನ ನಗೆ ಬೀರಿದ್ದೀರಿ. ಪ್ರಮುಖವಾಗಿ ಏನು ಕಾರಣ ಮತ್ತು ಇದಕ್ಕೆಲ್ಲ ಯಾರು ಜವಾಬ್ದಾರಿಯನ್ನ ನಿಮಗೆ ಸಾಥ್ ಕೊಟ್ಟಿದ್ರು ಅಂತ? ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು, ಮತ್ತು ನಮ್ಮ ಭಾಗದಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಅವರು ನನ್ನ ಜೊತೆಗೆ ಈ ಸಾರಿ ಜೊತೆಗೆ ನಿಂತ್ಕೊಂಡು ಚುನಾವಣೆ ಮಾಡೋದು. ಕಾಂಗ್ರೆಸ್ ಪಕ್ಷದ ಬಹಳಷ್ಟು ಜನ ಸಚಿವರು, ಮುಖಂಡರುಗಳು ಎಲ್ಲರೂ ಬಂದು ಒಗ್ಗಟ್ಟಾಗಿ ಸಂಘಟಿತವಾದಂಥ ಹೋರಾಟದ ಫಲ ಈ ಚುನಾವಣೆಯಲ್ಲಿ ಗೆದ್ದಿದ್ದೀನಿ. ನೀವು ಟಿಕೆಟ್ ಪಡೆಯುವಂಥ ಹಂತದಿಂದಲೂ ಕೂಡ ಕೊನೆಯ ಕ್ಷಣದವರೆಗೂ ಕೂಡ ಸಾಕಷ್ಟು ನೋವು ಅನುಭವಿಸಿದ್ರಿ, ಅಡೆತಡೆಗಳನ್ನ ಎದುರಿಸಿದ್ರಿ. ಅದೆಲ್ಲವನ್ನೂ ಕೂಡ ಮೆಟ್ಟಿ ಇವತ್ತು ಗೆಲುವನ್ನು ದಕ್ಕಿಸ್ಕೊಂಡಿದ್ದೀರಿ. ಹೇಗೆ ಅನಿಸ್ತಾ ಇದೆ? ರಾಜಕೀಯ ಜೀವನನೇ ಒಂದು ಹೋರಾಟ. ನಾವು ಏನೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಹಂಗಾಗಲ್ಲ. ಭಾಳಷ್ಟು ತಿರುವುಗಳು, ಅಡ್ರು ತೊಡಗಳ ಮಧ್ಯೆನೇ ನಾವು ಹೋರಾಟ ಮಾಡಬೇಕಾಗ್ತದೆ. ನಾವು ದುಡಿದದ್ದೇ ಬೇರೆ ಕಡೆ, ಬಂದು ಚುನಾವಣೆಯಲ್ಲಿ ನಿಂತು ಗೆದ್ದದ್ದೇ ಇನ್ನೊಂದು ಕಡೆ. ಹಾಗಾಗಿ ಯಾವ ರೀತಿ ಕರ್ಕೊಂಡು ಹೋಗುತ್ತೋ ರಾಜಕಾರಣದಲ್ಲಿ ಹಂಗೆ ಹೋಗ್ಬೇಕಾಗ್ತದೆ. ನಮ್ಮಲ್ಲಿ ದುಡಿಸ್ಕೊಂಡು ರಾಜಕೀಯ ಮೆಟ್ಲನ್ನು ಏರಿದವರು ನನ್ನನ್ನು ಕೆಳಗಡೆ ಒದ್ದಾಗ ಯಾರು ವಿರುದ್ಧ ನಾವು ಸೆಣಸಾಡಿದ್ವಿ ಅವರು ನಮಗೆ ಇವತ್ತು ರಕ್ಷಣೆಗೆ ಬಂದರು. ಹಾಗಾಗಿ ಈ ಚುನಾವಣೆ ಕುಮಾರಸ್ವಾಮಿ ಅವರಿಗೆ ಮತ್ತು ದೇವೇಗೌಡರಿಗೆ ಮತ್ತು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರಿಗೆ ಒಂದು ಪಾಠ. ದೇವೇಗೌಡರು ಇಳಿವಯಸ್ಸಲ್ಲೂ ಕೂಡ ಕಾಲು ನೋವಿದ್ದಾಗಲೂ ಕೂಡ ಅಲ್ಲಿ ತಮ್ಮ ಮೊಮ್ಮಗನ ಸಲುವಾಗಿ ಓಡಾಟವನ್ನು ನಡೆಸಿದ್ರು. ಇದ್ರ ಬಗ್ಗೆ ಜನ ಕೂಡ ಒಂದಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ರು. ಅದ್ರ ಬಗ್ಗೆ ತಾವೇನು ಹೇಳಿ? ಅದು ಸ್ಪಷ್ಟವಾಗಿ ದೇವೇಗೌಡರು ಸ್ವಾರ್ಥಿ. ಅವ್ರ ರಾಜಕೀಯ ಜೀವನದಲ್ಲಿ ಭಾಳಷ್ಟು ಜನ ಒಕ್ಕಲಿಗರ ನಾಯಕರನ್ನು ರಾಜಕೀಯವಾಗಿ ಮುಗಿಸಿದ್ರು ಅನ್ನೋದು ಆಪಾದನೆ ಇದೆ. ಕುಮಾರಸ್ವಾಮಿನೂ ಅದೇ ಒಂದು ಮುಂದುವರ್ಕೊಂಡು ಬಂದಂಥ ಭಾಗ ಕುಮಾರಸ್ವಾಮಿ ಅವರದ್ದು.
ಅವ್ರು ನೆಂಬದಂಥ ಭಾಳಷ್ಟು ಒಕ್ಕಲಿಗ ನಾಯಕರು ಇವತ್ತು ರಾಜಕೀಯದಲ್ಲಿ ನಿರ್ನಾಮವಾಗಿದ್ದಾರೆ. ನಾನು ಆಕಸ್ಮಿಕವಾಗಿ ಅವ್ರ ಜೊತೆಗೆ ಓದಿದ್ದು. ನನಗೇನು ಅವ್ರು ಯಾವಾಗಲೂ ವಿರೋಧ ಮಾಡ್ಕೊಂಡೆ ನಾನು ರಾಜಕೀಯವಾಗಿ ಬೆಳ್ಕೊಂಡು ಬರ್ತಾಯಿದ್ದೆ. ಆದರೆ ಕೇವಲ 6 ತಿಂಗಳಲ್ಲಿ ಅವರು ನನಗೆ ಯಾವ ರೀತಿ ಪಾಠ ಕಲಿಸ್ಬೇಕೋ ಕಲಿಸ್ಬಿಟ್ರು. ನಾನೇಗೋ ಬಚಾವಾಗಿ ಬಂದಿವತ್ತು ಕಾಂಗ್ರೆಸ್ ರಕ್ಷಣೆಯಲ್ಲಿ ಮತ್ತೆ ಶಾಸಕನಾಗಿದ್ದೀನಿ. ಇನ್ನೇನು ಹೇಳೋಕ್ಕಾಗತ್ತಲ್ಲ, ಸಮಾಜಕ್ಕೆ ಗೊತ್ತಿದೆ ಅವ್ರ ಬಗ್ಗೆ. ಅದೇ ಅವರಲ್ಲಿ ರಾಜಕೀಯದಲ್ಲಿ ಯಾವುದೇ ದೇಶದ್ವೇಷ ಇಲ್ಲ, ಸಮಾಜ ಸೇವೆ ಇಲ್ಲ, ಸುಳ್ಳನ್ನು 100 ಬಾರಿ ಹೇಳಿ ಸತ್ಯ ಮಾಡ್ತಕ್ಕಂಥ ಪ್ರಯತ್ನ, ಕೊನೆಗೆ ಸ್ವಾರ್ಥ, ಕಣ್ಣೀರು, ಭಾವನಾತ್ಮಕ ವಿಚಾರಗಳಿಟ್ಕೊಂಡು ಜಾತಿನೇ ಬಡದೆಬ್ಬಿಸ್ತಕ್ಕಂಥ ಕೆಲಸ. ಸರ್, ಈ ಕುಮಾರಸ್ವಾಮಿ ಅವರ ರಾಜಕಾರಣದ ಇದರಲ್ಲಿ ಯಾರು ಬಲಿಪಶು ಆದರೂ ಹಾಗಾದ್ರೆ? ಕುಮಾರಸ್ವಾಮಿ ಒಬ್ಬ ಸ್ವಾರ್ಥಿ. ಭಾಳ ಜನ ಅವರ ಸರಿಸಮಾನ ನಾಯಕರು ಜೊತೆಲಿ ಇದ್ದವ್ರು ಹೇಳ್ತಾ ಇರ್ತಾರೆ. ಅದು ಚಲುವರಾಯಸ್ವಾಮಿ, ಬಾಲಕೃಷ್ಣ, ಪುಟ್ಟಣ್ಣ, ಭಾಳ ಜನ ನನ್ನ ಸ್ನೇಹಿತರು ಹೇಳ್ತಾ ಇದ್ರು. ನಾನು ಅವ್ರನ್ನ ಹತ್ರದಲ್ಲಿ ನೋಡಿರಲಿಲ್ಲ. ಆದರೆ ಈ ಸಾರಿ ನಾನು ಅವ್ರನ್ನ ಗಮನಿಸಿದ ಮೇಲೆ ಅದು ನನ್ನ ಅರಿವಿಗೆ ಬಂತು. ಅವ್ರು ಯಾರನ್ನೂ ಸಹಿಸಲ್ಲ. ಅವರು ಕೂಡ ಭಾಳ ಸಮಾಜ ಮುಖ್ಯವಾಗಿ ಏನು ಕೆಲಸ ಮಾಡಲ್ಲ. ಅವ್ರಿಗೆ ಅಷ್ಟು ಕಮಿಟ್ಮೆಂಟ್ ಇದೆ ಅಂತಲೂ ಅನಿಸೋದಿಲ್ಲ ನನಗೆ. ಹಾಗಾಗಿ ಇವತ್ತು ಕುಮಾರಸ್ವಾಮಿ ಆ ಒಂದು ಜನಗಳನ್ನು ವಿಶ್ವಾಸ ಗಳಿಸೋದ್ರಲ್ಲಿ ಎಡವಿದ್ದಾರೆ. ಅವಕಾಶ ನೋಡಿ, ನಿಖಿಲ್ ಕುಮಾರಸ್ವಾಮಿ ಸೋಲಿಗೆ ಕುಮಾರಸ್ವಾಮಿನೇ ಕಾರಣ. ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸೋತಿದ್ರು. ಮಂಡ್ಯದಲ್ಲಿ ಮತ್ತೆ ಅವಕಾಶ ಬಂದಿತ್ತು. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ 6 ವರ್ಷ ಅಲ್ಲ 4 ವರ್ಷ ಕೆಲಸ ಮಾಡಿಬಿಟ್ಟಿದ್ರೆ ಅಲ್ಲಿ ಜನಗಳ ವಿಶ್ವಾಸ ಗಳಿಸ್ತಾ ಇದ್ದ ಅವರು. ಆವಾಗಲೇ ಮನೆ ಮಾಡ್ತೀನಿ ಅಂತ ಹೇಳಿದ್ರು, ಜನಗಳು ಒಡನಾಡ್ತಾ ಮಾಡ್ತೀವಿ ಅಂದರು, ಅದೆಲ್ಲ ಬಿಟ್ಟರು. ಅವರು ರಾಜಕೀಯ ಲಾಭ ಪಡೀಕೆ ಏನು ಮಾಡಿದ್ರು, ತಾವಿಲ್ಲಿ ರಾಜೀನಾಮೆ ಕೊಟ್ಟು ಅಲ್ಲಿ ಹೋದ್ರು. ಅಲ್ಲಿ ಗೆದ್ದರು. ಅವತ್ತು ವಾತಾವರಣ ಅಲ್ಲಿ ಬರ ಇತ್ತು, ಸರ್ಕಾರದ ವಿರುದ್ಧ ಒಂದಷ್ಟು ಇದಿತ್ತು. JDS BJP ಎಲ್ಲ ಸೇರಿ ಕುಮಾರಸ್ವಾಮಿ ಓಟ್ ಹಾಕಿದ್ರು, ಗೆದ್ದರು, ಮಂತ್ರಿ ಆದರು. ಸೊ ಮಗನ್ನ ಅವರು ಏನು ಕೇರೆ ಮಾಡಲಿಲ್ಲ. ಇಲ್ಲಿ ತಂದು ಮಗನ್ನ ಜೂಜಾಟಕ್ಕೆ ಬಿಟ್ಟರು. ಮಗ ಇದರಲ್ಲಿ ಸೋತರು. ತಂದೆ ಮಗ ಇಬ್ಬರೂ, ದೇವೇಗೌಡರು ಕುಮಾರಸ್ವಾಮಿ ಇಬ್ಬರಿಗೂ ಈ ರಿಸ್ಕ್ ಬೇಕಾಗಿರಲಿಲ್ಲ. ನಿಜವಾಗ್ಲೂ ಅವ್ರಿಗೆ ಮೊಮ್ಮಗನಿಗೆ ಅವಕಾಶ ಮಾಡಬೇಕು ಅಂದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಕೇಳಬೇಕಾಗಿತ್ತು. ಸಿಕ್ಕದ ಕಡೆ ಚುನಾವಣೆಗೆ ನಿಲ್ಲಿಸೋದು ಅವ್ರಿಗೇನು ಅವಶ್ಯಕತೆ ಇರಲಿಲ್ಲ. ಜನ ಅದನ್ನು ಸಂಪೂರ್ಣವಾಗಿ ನಿರಾಕರಿಸಿದ್ದಾರೆ. ಕೊನೆ ಪ್ರಶ್ನೆ, ಚನ್ನಪಟ್ಟಣದ ಜನ ನಿಮ್ಮ ಮೇಲೆ ಈಗ ಬಹಳ ನಿರೀಕ್ಷೆಯನ್ನು ಇಟ್ಟಿದ್ದಾರೆ. ಚನ್ನಪಟ್ಟಣಕ್ಕೆ ಹಳೆಯ ಒಂದು ಮೆರುಗನ್ನು ತರ್ತೀರಿ ಅನ್ನುವಂಥದ್ದು, ಏನೇನು ತಮ್ಮ ಕಲ್ಪನೆಗಳಿದ್ದಾವೆ ಅದನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗುತ್ತೆ? ಕುಮಾರಸ್ವಾಮಿ ಬಹಳ ಹಾಳು ಮಾಡಿದ್ದಾರೆ ರೀ. ಅವರು ಕ್ಷೇತ್ರಕ್ಕೆ ಬರಲಿಲ್ಲ 6-7 ವರ್ಷ. ಭಾಳ ಕೆಲಸ ಮಾಡಬೇಕು. ಸರ್ಕಾರ ಇದೆ, ನನಗೂ ಒಂದಷ್ಟು ಅನುಭವ ಇದೆ. ನಾನು ಕಳೆದ 30 ವರ್ಷದಿಂದ ಆ ಒಂದು ಕ್ಷೇತ್ರವನ್ನು ಬಲ್ಲವನು. ಭಾಳ ಯೋಜನೆ ತಲೆ ಇಟ್ಕೊಂಡಿದ್ದೀನಿ. ಮುಂದೆ ದಿನಗಳೆಲ್ಲ ಹೇಳ್ತೀನಿ. ಭಾಳಷ್ಟು ಕೆಲಸ ಮಾಡಬೇಕಾಗಿದೆ. ನನಗೂ ಜವಾಬ್ದಾರಿ ಜಾಸ್ತಿ ಆಗಿದೆ. ಇದಿಷ್ಟು ಚನ್ನಪಟ್ಟಣದ ಗೆದ್ದ ಅಭ್ಯರ್ಥಿ CP ಯೋಗೀಶ್ವರ್ ಅವರ ವಿಶ್ವಾಸದ ಮಾತುಗಳು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ಸೊ ಇದು ಯೋಗೀಶ್ವರ್ ಅವರ ಮಾತು. ಯೋಗೀಶ್ ಆಡಿದಂಥ ಮಾತುಗಳನ್ನು ಕೇಳಿದ್ವಿ.